ಹಿಂಗೆ ಪದೇ ಪದೇ ಜೀವನದಲ್ಲಿ ಸಾಲ ಮಾಡ್ತಾ ಇದ್ದವರಿಗೆ ಪರಿಹಾರ ಇಲ್ಲ. ನಿಜವಾಗಿಯೂ ಒಮ್ಮೆ ಸಾಲ ಮಾಡಿ ಕಷ್ಟದಲ್ಲಿ ಸಿಲುಕಿ ಮತ್ತೆ ಆ ತಪ್ಪನ್ನ ಮಾಡಬಾರದು, ಮತ್ತೆ ನಾನು ದುಡುಕಬಾರದು ಅಂತ ಯಾರಿಗೆ ಎಚ್ಚರಿಕೆ ಇದೆಯೋ, ಯಾರಲ್ಲಿ ದೃಢತೆ ಇದೆಯೋ, ದೃಢವಾದ ಮನಸ್ಸಿದೆಯೋ ಅಂತವರಿಗೆ ಈ ಪರಿಹಾರ ಈ ಶೀಘ್ರದಲ್ಲಿ ಆದರೆ ನಿಮಗೆ ಸಾಲವನ್ನು ತೀರಿಸ್ಲಿಕ್ಕೆ ದಾರಿ ಆಗ್ತದ, ಸಂಪಾದನೆ ಹೆಚ್ಚಾಗ್ತದ, ನಿಮ್ಮ ಮನಸ್ಸು ಬುದ್ಧಿ ಚಿತ್ತ ಉತ್ಸಾಹಿತವಾಗಿರ್ತದ, ದುಡ್ಕೋದಿಲ್ಲ, ಚಂಚಲ ಆಗೋದಿಲ್ಲ, ಮತ್ತೆ ಹೊಸ ಸಾಲ ಮಾಡೋದಿಲ್ಲ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ಅನೇಕ ಜನ ನಮ್ಮ ಈ ಚಾನಲ್ ಮೂಲಕ ಬೇಕಾಗಿರುವ ಮುಖ್ಯ ಸಲಹೆ ನಮಗೆ ಏನಪ್ಪಾ ಅಂದರೆ, ಇವತ್ತಿನ ಕಾಲಮಾನದಲ್ಲಿ ಸಾಲಬಾಧೆ, ಋಣಾತ್ಮಕ ದೋಷ, ಲೋನ್ಸ್ ಅಂತ ನಾವೇನ್ ಕರಿತೇವಿ. ಅನೇಕರು ಇವತ್ತು ಸಾಲ ಇಲ್ಲದೆ ಇರುವವರೇ ಇಲ್ಲ. ಹೇಗೆ ಸಾಸಿವೆ ಇಲ್ಲದೆ ಇರುವ ಮನೆಗಳೇ ಇಲ್ಲವೋ ಹಾಗೆ ಸಾಲಗಳೇ ಇಲ್ಲದೆ ಇರುವಂತ ಮನೆಗಳೇ ಇಲ್ಲ ಅಂತ ಸ್ಥಿತಿ ಆಗಿದೆ. ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ, ಶ್ರೀಮಂತರ ಮನೆಯಲ್ಲೂ ಸಾಲ ಬಾಧೆ ಇರ್ತದೆ, ಆದ್ರೆ ಅಷ್ಟು ತಕ್ಕ ಆಸ್ತಿ ಅಂತಸ್ತುಗಳನ್ನು ಅವ್ರು ಹೊಂದಿರ್ತಾರ. ಆದ್ರೆ ಜನಸಾಮಾನ್ಯರು ಮಿಡಲ್ ಕ್ಲಾಸ್ ನಾವೇನ್ ಕರಿತೇವಿ, ಪ್ರತಿಯೊಂದು ಮನೆ ತಗೋಬೇಕಾದ್ರೆ ಸಾಲ ಮಾಡ್ಬೇಕು, ಕಾರ್ ತಗೋಬೇಕಾದ್ರೆ ಸಾಲ ಮಾಡ್ಬೇಕು, ಒಂದ್ ಮೊಬೈಲ್ ತಗೋಬೇಕಾದ್ರೆ ಸಾಲ ಮಾಡ್ಬೇಕು, ಬಂಗಾರ ತಗೋಬೇಕಾದ್ರೆ ಒಂದೊಂದು ಸಾಲ ಮಾಡ್ಬೇಕು, ಮದುವೆ ಮುಂಜುವೆ ಮಾಡ್ಬೇಕು ಅಂದ್ರೆ ಸಾಲ ಮಾಡ್ಬೇಕು. ಹೀಗೆ ಮನೇಲಿ ಒಂದು ಫ್ರಿಡ್ಜ್, ವಾಷಿಂಗ್ ಮಷೀನು, ಏನಾದ್ರು ಒಂದು ಟಿವಿ, ಒಳ್ಳೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತರಬೇಕು ಅಂತಂದ್ರೆ ಅದನ್ನ EMI ಮೇಲೆ ತರಬೇಕು, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೇಲೆ ತರಬೇಕು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೇ ತರಬೇಕು. ಅಂತ ಒಂದು ಕಾಲಘಟ್ಟದಲ್ಲಿ, ಕಾಲಮಾನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಸಾಲವನ್ನ ಮೃತ್ಯುವಿಗೆ ಹೋಲಿಸ್ತಾ ಇದ್ರು. ಸಾಲ ಬಾಧೆಯಲ್ಲಿದ್ದಾನೆ ಅಂದ್ರೆ ಅವ ವಿಷವನ್ನ ಸೇವಿಸಿದ್ದಾನೆ ಅಂತ, ಎಷ್ಟು ದಿನ ಬದುಕ್ತಾನೆ ಗೊತ್ತಿಲ್ಲ ಅಂತ. ಯಾಕಂದ್ರೆ ಸಾಲ ಎಂತದ್ದು ಅಂದ್ರೆ ದಿನೇ 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 ಮನುಷ್ಯನನ್ನ ಸಂಪಾದನೆ ಮಾಡಿದ್ದನ್ನೆಲ್ಲ ನಾಶ ಮಾಡ್ತಾ ಹೋಗ್ತದೆ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡಬೇಕು, ಆಫೀಸಲ್ಲೋ, ಬಿಸ್ನೆಸ್ ಅಲ್ಲೋ, ಏಜೆನ್ಸಿಯಲ್ಲೋ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲೋ, ಎಲ್ಲೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಂಪಾದನೆ ಮಾಡಿ ನೀವು ಪೈಸಾ ಕೂಡಿಟ್ಟು ತಿಂಗಳು ಬರ್ತಿದ್ದಂತೆ ಬಡ್ಡಿಗೋ, ಬಾಡಿಗೆಗೋ, ಮತ್ತೊಂದಕ್ಕೆ ಕಟ್ಟಬೇಕು. ಎಷ್ಟು ನೋವು ಆಗ್ತದೆ, ಎಷ್ಟು ಸಂಕಟ ಆಗ್ತದೆ, ಎಷ್ಟು ದುಃಖ ಆಗ್ತದೆ. ನಾನು ಸಂಪಾದನೆ ಮಾಡಿದ ಹಣ ಏನೋ ಒಂದು ಕಾರಣಕ್ಕೆ ನಾನು ಯಾವ್ದೋ ಕಾಲದಲ್ಲಿ ಸಾಲ ಮಾಡಿದ್ದೆ, ಆ ಸಾಲ ಬಾಧೆಯಿಂದ ನಾನು ಹೊರಗೆ ಬರಕ್ ಆಗ್ತಾ ಇಲ್ಲ, ಆ ಬಡ್ಡಿ ತೀರ್ಸಕ್ ಆಗ್ತಾ ಇಲ್ಲ, ದುಡ್ದಿದ್ದೆಲ್ಲ ಬಡ್ಡಿಗೆ ಹೋಗ್ತಾ ಇದೆ. ಹಾಗಿದ್ದಾಗ ದುಡಿಯಕ್ಕೆ ಎಲ್ಲಿ ಮನಸ್ಸು ಬರುತ್ತೆ, ಕಷ್ಟ ಪಡಕ್ ಮನಸ್ಸೆಲ್ಲಿ ಬರುತ್ತೆ, ಬರೋದಿಲ್ಲ. ಹಿಂಗಾಗಿ ಸಾಲ ಬಾಧೆ ಎನ್ನುವುದು ವಿಷಕ್ಕೆ ಸಮಾನವಾದದ್ದು ಅಂತ ಹಿಂದಿನ ಕಾಲದ ಜನ ಹೇಳ್ತಾ ಇದ್ರು. ಅದ್ಯಾರೋ ಹೇಳಿದ್ದು, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋದು ಅದು ಬೇರೆ. ಹಬ್ಬ ಹರಿದಿನಗಳನ್ನ ಬಿಡಬೇಡ, ದೇವರ ನಾಮಸ್ಮರಣ ಉಪಾಸನಾದಿಗಳನ್ನ ಬಿಡಬೇಡ, ಸತ್ಕರ್ಮಗಳನ್ನ ಬಿಡಬೇಡ ಅನ್ನುವ ಸದುದ್ದೇಶ ಅದು. ಸಾಲ ಮಾಡಿ ಮಜಾ ಮಾಡುವಂತಲ್ಲ. ಇವತ್ತಿನ ಕಾಲದಲ್ಲಿ ಯಾರ್ಯಾರಿಗೆ ಸಾಲ ಬಾಧೆ ಇದೆಯೋ, ಯಾರು ಸಾಲವನ್ನ ಮಾಡಿ ಸಾಲವನ್ನು ತೀರಿಸಲು ಆಗದೆ ಆ ಹಣದ ಬಡ್ಡಿಯನ್ನೇ ಕಟ್ಟುತ್ತಾ ಜೀವನ ಮಾಡ್ತಾ ಇದ್ದಾರೋ, ಅದರಿಂದ ಬಹಳ ಜಿಗುಪ್ಸೆಗೊಳಗಾಗಿದ್ದಾರೆ, ದುಃಖಕ್ಕೆ ಒಳಗಾಗಿದ್ದಾರೆ, ಬೇಸರಗೊಂಡಿದ್ದಾರೆ. ಇದರಿಂದ ಹೇಗಪ್ಪ ಹೊರಗೆ ಬರೋದು, ಈ ಮಾಯಾಜಾಲದಿಂದ ಹೊರಗೆ ಹೇಗ್ ಬರೋದು? ಎಷ್ಟೋ ಸರ್ತಿ ಏನಾಗ್ಬಿಡ್ತದಪ್ಪ ಅಂದ್ರೆ, ಸಾಲದ ಬಡ್ಡಿಯನ್ನು ಕಟ್ಲಿಕ್ಕೆ ಆಗಲಾರದೆ ಮತ್ತೊಂದು ಸಾಲ ಮಾಡೋದು. ಆ ಸಾಲ ಏನಾಗತ್ತೆ ಅಂದ್ರೆ ಕಣ್ಮುಚ್ಚಿ ಕಾಣ್ತಾ ಇದ್ರೆ ಬೆಳಿತಾ ಹೋಗ್ಬಿಡುತ್ತೆ. ಹಂಗಾಗಿ ಏನಾಗತ್ತೆ ಅಂತಂದ್ರೆ, ಹಿಂದಿನ ಕಾಲದವರು ಸಾಲವನ್ನ ಒಂದು ದೋಷ ಅಂತ ಕರಿತಾ ಇದ್ರು. ಸಾಲವನ್ನ ಒಂದು ಅಶುಭವಾದದ್ದು, ಅರಿಷ್ಟಕರವಾದದ್ದು ಅಂತ. ಹಂಗಾಗಿ ಸಾಲ ಸೋಲ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಡ್ರಿ, ಹೆಚ್ಚು ಸಾಲ ಸೋಲ ಮಾಡಿ ಮದುವೆ ಮುಂಜುವೆ ಮಾಡಬೇಡ್ರಿ, ಹೆಚ್ಚು ಸಾಲ ಸೌಲಗಳನ್ನು ಮಾಡಿ ಮನೆ ಕಟ್ಟಬೇಡ್ರಿ ಅಂತ ಹೇಳ್ತಾ ಇದ್ರು. ಈ ಒಂದು 50-100 ವರ್ಷದಲ್ಲಿ ಕಾಲಮಾನ ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ, ಸಮಾಜ ಬದಲಾಗಿದೆ, ಪಾಶ್ಚಾತ್ಯರ ಪ್ರಭಾವ ನಮ್ಮ ದೇಶದ ಮೇಲೆ ಹೆಚ್ಚಾಗಿದೆ. ಸಾಲ ಮಾಡಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಒಂದು ಜೀವನದ ಶೈಲಿಯಾಗಿದೆ. ಇಟ್ ಹ್ಯಾಸ್ ಬಿಕಮ್ ದಿ ಪ್ಯಾಟರ್ನ್ ಆಫ್ ಲೈಫ್. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರವರ ಕನಸು, ಅವರವರ ಆಸೆ, ಅವರವರ ಅಭಿಲಾಷೆ, ನಾನೊಂದು ಒಳ್ಳೆ ಮನೆ ಕಟ್ಟಬೇಕು, ಒಂದು ಒಳ್ಳೆ ವಾಹನದಲ್ಲಿ ಓಡಾಡಬೇಕು, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಲೈಫ್ ಅನ್ನ ನಡೆಸಬೇಕು ಅನ್ನೋ ಉದ್ದೇಶಕ್ಕಾಗಿ, ಒಳ್ಳೆ ಉದ್ದೇಶದಿಂದ ಸಾಲವನ್ನ ಮಾಡ್ತಾರೆ, ಏನೋ ಒಂದು ಒಳ್ಳೇದಾಗತ್ತೆ ಅಂತ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಅನ್ನುವ ಗ್ರಹ, ಮಾರ್ಸ್, ಮುಖ್ಯ ಗ್ರಹ, ಮೇನ್ ಸಿಗ್ನಿಫಿಕೇಟರ್ ಸಾಲಗಳಿಗೆ. ಯಾಕಂದ್ರೆ ದುಡುಕು, ಸಾಲವನ್ನು ತಗೊಳ್ಳುವಷ್ಟು ಧೈರ್ಯ ಮಾಡು, ಮುನ್ನುಗ್ಗು, ಹಿಂದೆ ಯೋಚನೆ ಮಾಡದೆ ಸಾಲವನ್ನ ಮಾಡು ಅನ್ನುವ ದೃಢತೆಯನ್ನ ಆ ಮಂಗಳನೇ ತರ್ತಾನೆ.
ಯಾರ ಜಾತಕದಲ್ಲಿ ಮಂಗಳನು ದುರ್ಬಲನಾಗಿರುವನು, ಬಲಹೀನನಾಗಿರುವನು ಅಂತವರು ಸಾಲ ಮಾಡ್ತಾರೆ, ಹೊಳ್ಳಿ ತೀರ್ಸಕ್ಕಾಗಲ್ಲ, ಆ ಬಾಧೆಯಲ್ಲಿ ಮುಳುಗಿ ಬಿಡ್ತಾರೆ. ಯಾರ ಜಾತಕದಲ್ಲಿ ಮಂಗಳ ಚೆನ್ನಾಗಿರ್ತಾನೆ ಅವರು ಸಾಲನೂ ಮಾಡ್ತಾರೆ, ಅದರಿಂದ ಹೊರಗಡೆನೂ ಬರ್ತಾರೆ. ಅವರು ಒಂದು ಲಿಮಿಟ್ ಅಲ್ಲಿ ಸಾಲ ಮಾಡ್ತಾರೆ, ತಮ್ಮ ಕಾಯದ ಪರಿವಿಧಿಯನ್ನ ನೋಡಿ ತಮ್ಮ ಚೌಕಟ್ಟನಲ್ಲೇ ಇದ್ದಿದ್ದರಲ್ಲೇ ಸಾಧ್ಯವಾದರೆ ಮಾತ್ರ ಅವರು ಸಾಲವನ್ನು ಮಾಡಿ ಮುಂದೆ ಅದರಿಂದ ಹೇಗೋ ಹೊರಗೆ ಬರ್ತಾರೆ. ಮೇಲ್ಭಾಗದಲ್ಲಿ ಒಂದು ವೇಳೆ ಮಂಗಳ ಗ್ರಹನಲ್ಲದೆ ಶನಿ ಮತ್ತೆ ರಾಹು ಜಾತಕದಲ್ಲಿ ಏನಾದರೂ ಪಾಪ ಪೀಡಿತರಾಗಿದ್ದರೆ, ಈ 6ನೇ ಮನೆ ಜಾತಕದಲ್ಲಿ ಋಣಾತ್ಮಕ ಸ್ಥಾನ ರಿಪುಭಾವ ಅಂತ ಇದೆ, ಋಣಸ್ಥಾನ ಅದರ ತನು ಧನ ಸಹಜ ಸುಖ ಸುಖ ರಿಪು 6ನೇ ಮನೆ ಷಷ್ಠಮ ಭಾವ. ಇದನ್ನು ಕೂಡ ನಾವು ಸಾಲದ ಮನೆ ಅಂತ ಕರಿತೇವೆ. ಈ ಸಾಲದ ಮನೆಗೆ ಏನಾದ್ರೂ ಶನಿಯ ದೃಷ್ಟಿ ಇದ್ದರೆ ಅಥವಾ ಸಾಲದ ಮನೆಯ ಅಧಿಪತಿ ಇರ್ತಾನೆ, ಆ ಅಧಿಪತಿಯ ಮೇಲೆ ಏನಾದ್ರೂ ಶನಿಯ ದೃಷ್ಟಿ, ಮಂಗಳನ ದೃಷ್ಟಿ, ಶನಿ ಮಂಗಳರ ಯುತಿ, ರಾಹುಯುಕ್ತಿ ಏನಾದರೂ ಇದ್ದರೆ ಅವರವರ ದಶಾಭುಕ್ತಿ ಕಾಲದಲ್ಲಿ ಏನಾದರೂ ಒಂದು ಮಾಡಿ ಸಾಲವನ್ನು ಮಾಡ್ಲಿಕ್ಕೆ ಹಸ್ತದ. ಸಾಲ ಮಾಡ್ತೀವಿ, ಅದು ತೀರ್ಸಲಿಕ್ಕೆ ಆಗೋದಿಲ್ಲ, ಅದು ಬಹಳಷ್ಟು ದೊಡ್ಡ ತೊಂದರೆ ನಮ್ಮ ಜೀವನದಲ್ಲಿ ತರ್ತದೆ. ಹೀಗೆ ನಮ್ಮ ಜಾತಕದಲ್ಲಿ ಸಾಲವೇ ಜೀವನ ಪರ್ಯಂತವಾಗಿ ಬಿಟ್ಟರೆ ನಾವು ತೀರ್ಸೋದು ಹೇಗೆ? ಯಾಕಂದ್ರೆ ಸಾಲ ತೀರ್ಬೇಕು ಅಂದ್ರೆ ದುಡಿಲೇಬೇಕು, ದುಡ್ಡು ಬೇಕು, ದುಡ್ಡು ಬಂದ್ರೇನೆ ಸಾಲ ತೀರ್ಸಕ್ಕಾಗೋದು, ಇಲ್ಲ ಅಂದ್ರೆ ಬೇರೆ ದಾರಿ ಇಲ್ಲ. ನಾವು ಪೂಜೆ ಪುನಸ್ಕಾರದಿಂದ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತೇನು? ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಸಾಲ ಬಾಧೆಯಿಂದ ತಿಂಗಳ ಸಂಪಾದನೆ ಮಾಡಬೇಕು, ದಿನ ಕಷ್ಟಪಡ್ಬೇಕು, ಬಂದ ಹಣವನ್ನ ಸಾಲಗಾರರಿಗೆ ಕೊಡಬೇಕು. ಇದರಿಂದ ನಾವು ಹೊರಗೆ ಬರೋದು ಹೇಗೆ ಅಂದರೆ ಇದರಲ್ಲಿ ಒಂದು ಉತ್ತಮವಾದ ಸುಲಭ ಉಪಾಯವಿದೆ. ಪ್ರಪಂಚದಲ್ಲಿ 3 ಪ್ರಕಾರದ ವಿಧಾನ. ಮೊಟ್ಟ ಮೊದಲನೆಯದಾಗಿ ಶ್ರೇಷ್ಠವಾದದ್ದು ಮಂಗಳ ಗ್ರಹ. ಈ ಮಂಗಳ ಗ್ರಹನಿಗೆ ಪರಮ ಉತ್ತಮ ಉಪಾಯಕಾರಿಯಾದಂತಹ ದೇವರು ಎಂದರೆ ಷಣ್ಮುಖನು, ಸುಬ್ರಹ್ಮಣ್ಯ ದೇವರು, ದೇವಸೇನನು. ಯಾರು ಮೂಲ ಮಂತ್ರದಿಂದ ಅಥವಾ ವಿಶೇಷವಾದ ಭಕ್ತಿ ಶ್ರದ್ಧೆಯಿಂದ ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರನ್ನು ಸ್ತುತಿಸುತ್ತಾರೋ, ಪ್ರತಿ ಮಂಗಳವಾರ ತೊಗರೆ ದಾನವನ್ನ ಮಾಡಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡಿ ಬರುತ್ತಾರೋ, ಅಂಥವರಿಗೆ ಸಾಲದಿಂದ ಹೊರಬರುವುದಕ್ಕೆ ದಾರಿಗಳು ಸಿಗ್ತಾವ. ಒಂದು ಮಧ್ಯಸ್ಥಿಕೆ ಆಗ್ತದ, ಏನಾದ್ರೂ ಒಂದ್ ಸ್ವಲ್ಪ ಆಕಸ್ಮಿಕ ಧನಲಾಭ ಆಗ್ತದ, ಆ ಸಾಲದಿಂದ ಅವರು ಹೊರಗೆ ಬರ್ತಾರ. ಆದರೆ ಯಾರು ಪದೇ ಸಾಲ ಮಾಡ್ತಾ ಇರ್ತಾರ, ಈಗ ಒಂದ್ ಸಾಲ ಮಾಡೇವಿ, ಅದು ತೀರ್ಯದ, ಸರಿ ಹೋಗಿದೆಲ್ಲ, ಮತ್ತೆ ಸಾಲ ಮಾಡೋದು, ಮತ್ತೆ ಎಲ್ಲ ಸಾಲ ತೀರ್ಯದ, ಮತ್ತೆ ಹಿಂಗೆ ಪದೇ ಜೀವನದಲ್ಲಿ ಸಾಲ ಮಾಡ್ತಾ ಇದ್ದವರಿಗೆ ಪರಿಹಾರ ಇಲ್ಲ. ನಿಜವಾಗಿಯೂ ಒಮ್ಮೆ ಸಾಲ ಮಾಡಿ ಕಷ್ಟದಲ್ಲಿ ಸಿಲುಕಿ ಮತ್ತೆ ಆ ತಪ್ಪನ್ನ ಮಾಡಬಾರದು, ಮತ್ತೆ ನಾನು ದುಡುಕಬಾರದು ಅಂತ ಯಾರಿಗೆ ಎಚ್ಚರಿಕೆ ಇದೆಯೋ, ಯಾರಲ್ಲಿ ದೃಢತೆ ಇದೆಯೋ, ದೃಢವಾದ ಮನಸ್ಸಿದೆಯೋ ಅಂತವರಿಗೆ ಈ ಪರಿಹಾರ. ಪದೇ ಸಾಲ ಮಾಡೋದು, ಮತ್ತೊಬ್ರು ಯಾರು ಸಾಲ ತೀರಿಸೋದು, ಮತ್ತಿವ್ರು ಸಾಲ ಮಾಡೋದು, ಮತ್ತೊಬ್ರು ಸಾಲ ತೀರಿಸೋದು ಅಂತವ್ರಿಗಾಗಿ ಪರಿಹಾರ ಅಲ್ಲ. ಅಂತವ್ರು ಎಂದಿಗೂ ಸುಧಾರಿಸೋದಿಲ್ಲ. ಯಾರು ಜೀವನದ ಬಗ್ಗೆ ಸೀರಿಯಸ್ ಆಗಿದ್ದಾರೋ ಅವರು, ನಾನು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಸುಬ್ರಹ್ಮಣ್ಯನ ವಿಧಾನಗಳನ್ನೆಲ್ಲ ಕಳಿಸ್ತೇನೆ. ಸುಬ್ರಹ್ಮಣ್ಯನ ಯಂತ್ರ, ಸುಬ್ರಹ್ಮಣ್ಯನ ಪೂಜಾ ಮಂತ್ರ, ಜಪ ಮಂತ್ರ ಅವೆಲ್ಲವನ್ನ ಕಳಿಸ್ತೇನೆ. ಈಗ ಬಹಳ ಜನ ಹೇಳ್ತಾರೆ ಪೈರೈಟ್ 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 ಪೈರೈಟ್. ಆ ಪೈರೈಟ್ ಅನ್ನೋದು ಆಕರ್ಷಣೆ ಮಾಡ್ತದ, ದುಡ್ಡು ಏನೂ ಮಾಡೋದಿಲ್ಲ, ಅದೊಂದು ಕಲ್ಲು. ದುಡ್ಡನ್ನ ಆಕರ್ಷಣೆ ಯಾವುದೂ ಮಾಡೋದಿಲ್ಲ, ಪರಿಶ್ರಮ ಮಾತ್ರ ಮಾಡ್ತದ, ಸಾಧನೆ ಮಾಡ್ತದ, ವಿದ್ಯಾ ಮಾಡ್ತದ. ಹಂಗೆ ದುಡ್ಡು ಸಂಪಾದನೆ ಮಾಡೋದನ್ನ ದೇಹ ಮಾಡ್ಕೊಂಡು ವ್ಯಭಿಚಾರ ಮಾಡೋರು ಮಾಡ್ತಾರ, ಅದು ಅವರವರ ವೃತ್ತಿ. ಅದು ಭಿಕ್ಷೆ ಬೇಡೋರು ದುಡ್ಡು ಗಳಿಸ್ತಾರ. ಅಲ್ಲಿ ಸ್ವಾಭಿಮಾನ ಎಲ್ಲದ, ಧರ್ಮ ಮಾರ್ಗ ಎಲ್ಲದ? ಧರ್ಮದಿಂದ ದುಡ್ಡು ಎಲ್ಲಿಂದ ಬಂತು? ಅಧರ್ಮದಿಂದ ಬಂತು. ಅಧರ್ಮದಿಂದ ಬಂತಂದ್ರೆ ಅದು ಅಧರ್ಮದಲ್ಲಿ ಹೋಗ್ತದೆ. ಹಾಗಾಗಿ ಯಾರಿಗೆ ಸಾಲ ಬಾಧೆ ಇದೆ, ಯಾರಿಗೆ ಋಣಾತ್ಮಕ ದೋಷ ಇದೆ, ಯಾರು ಅದರಿಂದ ಹೊರಗೆ ಬರಬೇಕು ಅಂತೀರಿ, ನಿಜವಾಗಿಯೂ ಯಾರಿಗೆ ಅದ್ರ ಬಗ್ಗೆ ಕಾಳಜಿ ಇದೆ, ಅವರು ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ನಾನು ಹೇಳಿದ ವಿಧಿವಿಧಾನದಲ್ಲಿ ಮಾಡಿ ನಿಶ್ಚಿತವಾಗಿ ನೀವು ಅಂದುಕೊಂಡಂತ ರೀತಿಯಲ್ಲಿ ಕೆಲವೇ ಸಮಯದಲ್ಲಿ, ಬಹಳಷ್ಟು ಸಾಲ ಮಾಡಿದ್ದೀರಿ, ಸ್ವಲ್ಪ ಹೆಚ್ಚಿಗೆ ಸಮಯ ತಗೋಬಹುದು, ಸ್ವಲ್ಪ ಸಾಲ ಮಾಡಿದ್ರೆ ಬೇಗ ತೀರ್ಬೋದು. ಆ ಸಾಲದ ಹೊರೆಯ ಪ್ರಮಾಣದ ಪ್ರಭಾವ ಎಷ್ಟಿರ್ತದೋ ಅಷ್ಟು ಸಮಯ ತಗೋತದ. ಅತಿ ಶೀಘ್ರದಲ್ಲಿ ಆದರೆ ನಿಮಗೆ ಸಾಲವನ್ನು ತೀರಿಸ್ಲಿಕ್ಕೆ ದಾರಿ ಆಗ್ತದ, ಸಂಪಾದನೆ ಹೆಚ್ಚಾಗ್ತದ, ನಿಮ್ಮ ಮನಸ್ಸು ಬುದ್ಧಿ ಚಿತ್ತ ಉತ್ಸಾಹಿತವಾಗಿರ್ತದ, ದುಡ್ಕೋದಿಲ್ಲ, ಚಂಚಲ ಆಗೋದಿಲ್ಲ, ಮತ್ ಹೊಸ ಸಾಲ ಮಾಡೋದಿಲ್ಲ, ಇರೋದ್ರಲ್ಲೇ ಸಾಲ ತೀರಿಸ್ಲಿಕ್ಕೆ ದಾರಿ ಹುಡುಕಿಸ್ತದ. ಹೀಗೆ ವಿಭಿನ್ನವಾದ ಉಪಾಯಗಳನ್ನ ಈ ಜಾತಕದಲ್ಲಿ ಇದು ತೋರಿಸ್ತದೆ.
ಇಂಥ ಉತ್ಕೃಷ್ಟವಾದ ಈ ಸುಬ್ರಹ್ಮಣ್ಯ ದೇವರ ವಿಧಾನವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಅಥವಾ ನಾವು ಹೇಳುವ ರೀತಿಯಲ್ಲಿ ಆಚರಣೆ ಮಾಡುತ್ತಾರೋ ಅವರಿಗೆ ಅವರ ಮನೆಯಲ್ಲಿ ಸಾಲ ಬಾಧೆ ನಿವಾರಣೆ ಆಗುತ್ತದೆ. ಇದು ಶತಸಿದ್ಧ. ಹಾಗಾಗಿ ಸುಬ್ರಹ್ಮಣ್ಯ ದೇವರನ್ನ ಸ್ತುತಿಸುವುದನ್ನ ಶುರು ಮಾಡ್ರಿ. ನಾನು ಹೇಳುವ ವಿಧಾನಗಳನ್ನ ಆಚರಣೆ ಮಾಡ್ಲಿಕ್ಕೆ ಆರಂಭಿಸಿರಿ. ನಿಮ್ಮ ಸಾಲ ಬಾಧೆಯು ಹೇಗೆ ಸಣ್ಣಾಗಿ ಕರಗ್ತಾ ಆಗ್ತದೆ, ಬೇಗನೆ ನಿಮ್ಮ ಮನೆಯಲ್ಲಿ ಸಂತೋಷ ಸಮಾಧಾನ ಹೇಗೆ ಅರಳಲಿಕ್ಕೆ ಶುರು ಆಗ್ತದೆ ಅನ್ನೋದನ್ನ ನೀವು ಪ್ರತ್ಯಕ್ಷವಾಗಿ ಕಾಣ್ರಿ. ಈ ಒಂದು ಸುಬ್ರಹ್ಮಣ್ಯ ದೇವರ ಉಪಾಸನೆ ನಿಮ್ಮ ಸಾಲ ಬಾಧೆಯನ್ನು ನಿವಾರಿಸಲಿ ಎಂದು ಆಶಿಸುತ್ತಾ, ಪ್ರತಿ ಮಂಗಳವಾರ ನೀವು ಮಾಡುವಂತ ತೊಗರೆಬೇಳೆ ದಾನ ಅಥವಾ ಈ ಮಂಗಳನ ಉಪಾಸನೆಯಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ಆಶಿಸುತ್ತಾ ಈ ನನ್ನ ವಾಕ್ಯಕ್ಕೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.